ಉಡುಪಿಯ ಪುಣ್ಯಕ್ಷೇತ್ರ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನನ್ನ ಹಾಡು ನನ್ನದು ಸೀಸನ್ 8ರ ಗ್ರ್ಯಾಂಡ್ ಫಿನಾಲೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಸಂಗೀತ ಪ್ರೇಮಿಗಳನ್ನ ಮಂತ್ರಮುಗ್ಧಗೊಳಿಸಿದ ಈ ಸ್ವರ ಸಂಗ್ರಾಮ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಪರ್ಯಾಯ ಶ್ರೀ ಶಿರೂರು ಮಠ ಹಾಗೂ ಶ್ರೀ ಕೃಷ್ಣ ಮಠ ಉಡುಪಿ ಆಶ್ರಯದಲ್ಲಿ ರಾಗವಾಹಿನಿ ರಿಜಿಸ್ಟರ್ಡ್ ಉಡುಪಿ, ಕಲಾನಿಧಿ ರಿಜಿಸ್ಟರ್ಡ್ ಸಾಂಸ್ಕೃತಿಕ ಕಲಾ ಪ್ರಕಾರಗಳ ಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಉಡುಪಿ ಜಿಲ್ಲೆ ಇವುಗಳ ಸಹಯೋಗದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮಕ್ಕೆ ಶ್ರೀ ಶಿರೂರು ಮಠದ ದಿವಾನರಾದ ಉದಯಕುಮಾರ್ ಸರಳತ್ತಾಯ, ಟಿ ಜಯಕರ ಶೆಟ್ಟಿ ಇಂದ್ರಾಳಿ ಮತ್ತು ಗಣ್ಯರು ಸೇರಿ ಉದ್ಘಾಟಿಸಿದರು. ಹಗಲಲ್ಲಿ ದೀಪವನ್ನು ಉರಿಸುವ ಉದ್ದೇಶ, ದೀಪ ಎನ್ನುವಂಥದ್ದು ಯಾವಾಗಲೂ ಉರಿತಾ ಇರುವಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಕೇವಲ ಕತ್ತಲೆ ನಿವಾರಿಸುವುದಕ್ಕೆ ಮಾತ್ರ ದೀಪವನ್ನು ಉಪಯೋಗ ಮಾಡುವುದಲ್ಲ, ವಿಘ್ನಗಳ ಪರಿಹಾರವನ್ನು ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ. ಹಾಗಾದರೆ ಈ ಒಂದು ಕಾರ್ಯಕ್ರಮ ಏನುಂಟು ಅದು ನಿರ್ವಿಘ್ನವಾಗಿ ಸಂಪನ್ನ ಆಗಬೇಕು. ನಮಗೆ ಅನಿಸ್ತದೆ ಅಂಥದ್ದು ದೊಡ್ಡದ ಕಾರ್ಯಕ್ರಮವ, ಅದೆಂಥ ಮಟ್ಟಿಗೆ ಒಂದು ಶುರುವಾದರೆ ಮತ್ತೆ ಮುಗಿತದೆ, ಅದರಲ್ಲಿ ಎಂತ ಉಂಟು ಅಂತ. ಯಾವಾಗಲೂ ಕೂಡ ಕಾರ್ಯಕ್ರಮದಲ್ಲಿ ಅಡೆತಡೆಗಳು ಬರುವಂಥದ್ದು ಸಹಜ, ಆದರೆ ಅಂಥದ್ದನ್ನು ತೆಗೆಯುವಂಥದ್ದು ಭಗವಂತ. ಯಾವಾಗ ಭಗವಂತನನ್ನು ಚಿಂತನೆ ಮಾಡಿಕೊಂಡು ನಾವು ಕೆಲಸವನ್ನು ಆರಂಭಿಸ್ತೇವೋ ಆಗ ಭಗವಂತ ಅದನ್ನು ನಿರ್ವಿಘ್ನವಾಗಿ ಮಾಡ್ತಾನೆ. ಹಾಗಾಗಿ ಯಾವತ್ತೂ ದೀಪ ಉರಿತಾ ಇರಬೇಕು. ಹಗಲಿನ ಕಾಲದಲ್ಲಿ ಸೂರ್ಯ, ರಾತ್ರಿ ಕಾಲದಲ್ಲಿ ಚಂದ್ರ, ಹಾಗೆ ಸೂರ್ಯ ಅಸ್ತಮನ ಮಾಡುವಾಗ ತಾನು ಅಗ್ನಿಯಲ್ಲಿ ತನ್ನ ತೇಜಸ್ಸನ್ನು ಇಟ್ಟು ಹೋಗ್ತಾ ಇರ್ತಾನೆ. ಇಲ್ಲಿ ದೀಪ ಬೆಳಗಿಸುವಂಥದ್ದು ಬಹಳ ಒಂದು ಅಪೂರ್ವವಾದದ್ದೇನು ಕೇಳಿದರೆ, ಆಚಾರ್ಯ ಮಧ್ವರು 800 ವರ್ಷದ ಹಿಂದೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿಸಿದ ದೀಪ ಇವತ್ತೂ ಕೂಡ ಉರಿತಾ ಉಂಟು ಅಂತ ಪ್ರತಿ. ಅಂತಿಮ ಸುತ್ತಿಗೆ ಲಗ್ಗೆಯಿಟ್ಟ 10 ಪ್ರಬಲ ಸ್ಪರ್ಧಿಗಳು ವೇದಿಕೆಯಲ್ಲಿ ತಮ್ಮ ಗಾನಸುಧೆಯನ್ನು ಹರಿಸಿದರು. ಇನ್ನು ಪ್ರತಿಯೊಬ್ಬ ಸ್ಪರ್ಧಿಯೂ ಸೈ ಎನಿಸಿಕೊಳ್ಳುವಂತೆ ಹಾಡಿ ತೀರ್ಪುಗಾರರಿಗೆ ಸವಾಲೆಸೆಯುವಂತಹ ವಾತಾವರಣ ನಿರ್ಮಿಸಿದರು. ಪ್ರತಿಯೊಂದು ರಾಗ, ಪ್ರತಿಯೊಂದು ಸ್ವರವು ರಾಜಾಂಗಣದಲ್ಲಿದ್ದ ಸಂಗೀತ ಪ್ರೇಮಿಗಳನ್ನು ತುದಿ ಸೀಟಿನಲ್ಲಿ ಕೂರುವಂತೆ ಮಾಡಿತು. ಕರಾವಳಿಯ ಸಂಗೀತ ಇತಿಹಾಸದಲ್ಲಿ ಈ ಸೀಸನ್ 8ರ ಫೈನಲ್ ಪಂದ್ಯ ಅತ್ಯಂತ ರೋಚಕ ಅಧ್ಯಾಯವಾಗಿ ದಾಖಲಾಗಿದೆ. ಪ್ರಥಮ ಬಹುಮಾನವನ್ನು ಜಗದೀಶ್ ಮೆಸ್ಕಾಂ ಬೆಳಗಾವಿ, ದ್ವಿತೀಯ ಬಹುಮಾನವನ್ನು ಹನಿವೇಣ್ಯ ಕಾರ್ಕಳ, ತೃತೀಯ ಬಹುಮಾನವನ್ನು ಅಚಿಂತ್ಯ ರಾವ್ ಉಡುಪಿ ಅವರು ಪಡೆದುಕೊಂಡರು. ತೀರ್ಪುಗಾರರಾಗಿ ಮಾಲಿನಿ ಮತ್ತು ನಟರಾಜ್ ಅವರು ಸಾಥ್ ನೀಡಿದರು. ರೋಹಿತ್ ಮಲ್ಪೆ ಪ್ರಾರ್ಥಿಸಿದರು. ದಯಾನಂದ ಡಿ ಮತ್ತು ಉಪ್ಪೂರು ಭಾಗ್ಯಲಕ್ಷ್ಮಿ ಅವರ ಅದ್ಭುತ ನಿರೂಪಣೆಯೊಂದಿಗೆ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬಂತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ ಉಡುಪಿ.